ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರುವ ಕೃತಿಯ ಹೆಸರು ಹ್ಯಾಮ್ಲೆಟ್. ಇದು ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದ ಪ್ರಸಿದ್ಧ ನಾಟಕಗಳಲ್ಲಿ ಒಂದು. ಈ ಕೃತಿ ಒಂದಷ್ಟು ಸ್ಕೂಲ್ ಕಾಲೇಜುಗಳ ಪಠ್ಯಪುಸ್ತಕದ ಭಾಗವೇ ಆಗಿದೆ. ತುಂಬ ಕುತೂಹಲಭರಿತವಾದ ನಾಟಕ. ನೋಡೋಣ ಹಾಗಿದ್ದರೆ ಏನಿದೆ ಇದರಲ್ಲಿ. ಮೊದಲನೇದಾಗಿ ಕ್ಯಾರೆಕ್ಟರ್ ಲಿಸ್ಟ್ ನೋಡೋಣ. ಇದರಲ್ಲಿ ಬರುವ ನಾಯಕನ ಹೆಸರು ಹ್ಯಾಮ್ಲೆಟ್. ಕ್ಲಾಡಿಯಸ್ ಹ್ಯಾಮ್ಲೆಟ್ನ ಅಂಕಲ್ ಆಗಿದ್ದ. ಈ ಕ್ಲಾಡಿಯಸ್ಸೇ ಮೋಸ ಮಾಡಿ ಹ್ಯಾಮ್ಲೆಟ್ನ ತಂದೆಯನ್ನು ಕೊಂದಿದ್ದ. ಇವನು ಈ ಕೃತಿಯ ವಿಲನ್ ಆಗಿದ್ದಾನೆ. ಈತ ಹ್ಯಾಮ್ಲೆಟ್ನ ತಂದೆಯನ್ನ ಕೊಂದ ಮತ್ತು ಹ್ಯಾಮ್ಲೆಟ್ನ ತಾಯಿಯನ್ನ ಮದುವೆ ಕೂಡ ಆಗ್ತಾನೆ. ನಂತರ ಬರುವ ಕ್ಯಾರೆಕ್ಟರೇ ಗರ್ಟ್ರೂಡ್ ಹ್ಯಾಮ್ಲೆಟ್ನ ತಾಯಿಯಾಗಿದ್ದಾರೆ. ಇವರು ಹ್ಯಾಮ್ಲೆಟ್ನ ತಂದೆ ನಿಧನದ ತಕ್ಷಣವೇ ತಂದೆಯನ್ನ ಕೊಂದಂತಹ ಕ್ಲಾಡಿಯಸ್ಸನ್ನೇ ಮದುವೆ ಆಗ್ತಾರೆ. ಮತ್ತು ಹ್ಯಾಮ್ಲೆಟ್ನ ಮನಸ್ಸಿನಲ್ಲಿ ಈ ಕುರಿತಾಗಿ ತುಂಬ ಕೋಪವಿತ್ತು. ಯಾಕೆ ತನ್ನ ತಾಯಿ ಹ್ಯಾಮ್ಲೆಟನ್ನು ಮದುವೆ ಆದ್ರು ಎನ್ನುವುದು. ಮುಂದೆ ಬರುವ ಕ್ಯಾರೆಕ್ಟರ್ ಪೊಲೋನಿಯಸ್. ಇವನು ಹ್ಯಾಮ್ಲೆಟ್ ವಾಸಿಸ್ತಾ ಇರುವ ಬಂಗಲೆಯ ಓನರ್ ಆಗಿದ್ದ. ಅವನ ಮಗಳೇ ಒಫೆಲಿಯಾ. ಅವಳನ್ನು ಹ್ಯಾಮ್ಲೆಟ್ ಪ್ರೀತಿಸ್ತಾ ಇದ್ದ. ಹ್ಯಾಮ್ಲೆಟ್ನ ಕೈಯಲ್ಲಿ ಅಚಾನಕ್ಕಾಗಿ ಗೊತ್ತಿಲ್ಲದೆ ಪೊಲೋನಿಯಸ್ನ ಮೃತ್ಯು ಆಗ್ತದೆ. ಇದೇ ದುಃಖದಲ್ಲಿ ಮಗಳು ಒಫೆಲಿಯಾ ಕೂಡ ಡೆತ್ ಆಗ್ತಾಳೆ. ಅವರಿಬ್ಬರು ತೀರ್ಕೊಂಡ ಸುದ್ದಿ ಕೇಳಿ ಪೊಲೋನಿಯಸ್ನ ಮಗ ಲರ್ಟಸ್ ಹ್ಯಾಮ್ಲೆಟ್ನ ಮೇಲೆ ದ್ವೇಷ ಸಾಧಿಸ್ತಾನೆ. ಕೊನೆಯ ಕ್ಯಾರೆಕ್ಟರ್ ಬಂದು ಹೊರೇಷಿಯೋ. ಇವನು ಹ್ಯಾಮ್ಲೆಟ್ನ ಸ್ನೇಹಿತ. ಯಾವ ಯೂನಿವರ್ಸಿಟಿಯಲ್ಲಿ ಹ್ಯಾಮ್ಲೆಟ್ ಕಲಿತಾ ಇದ್ನೋ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಹೊರೇಷಿಯೋ ಕೂಡ ಕಲಿತಾ ಇದ್ದ. ಕಥೆಯ ಕೊನೆಯ ತನಕ ಒಳ್ಳೆಯ ದೋಸ್ತಾಗಿಯೇ ಮುಂದುವರಿತಾನೆ. ಹಾಗಿದ್ರೆ ಕಥೆಯ ಆರಂಭ ಮಾಡೋಣ. ಈ ಕತೆ ಆರಂಭವಾಗುವುದೊಂದು ಭೂತದ ಮೂಲಕ, ಅಂದರೆ ಗೋಸ್ಟ್. ಆ ಗೋಸ್ಟ್ ಸೇಮ್ ಡೆನ್ಮಾರ್ಕ್ನ ರಾಜನ ಥರನೇ ಕಾಣ್ತಾ ಇತ್ತು. ಈ ಗೋಸ್ಟ್ ಒಂದು ಬಂಗಲೆಯ ಕೆಲಸಗಾರರಿಗೆ ಆಗಾಗ ಕಾಣಸಿಗ್ತಾ ಇತ್ತು. ಆ ಗೋಸ್ಟನ್ನು ನೋಡಿದ ಕೆಲಸಗಾರರು ತುಂಬಾನೇ ಭಯಪಡ್ತಾರೆ. ಅವರು ಅವಸರವಾಗಿ ಹೊರಾಷಿಯೋನ ಹತ್ರ ಬಂದು ವಿಷಯವನ್ನು ಹೇಳ್ತಾರೆ. ಹೊರಾಷಿಯೋ ಹ್ಯಾಮ್ಲೆಟ್ನ ಸ್ನೇಹಿತನಾಗಿದ್ದ. ಸ್ವಲ್ಪ ಅನುಮಾನದ ವ್ಯಕ್ತಿಯಾಗಿದ್ದ. ಈ ಕೆಲಸಗಾರರು ಬಂದು ಭೂತದ ಬಗ್ಗೆ ಅಥವಾ ಗೋಸ್ಟ್ನ ಬಗ್ಗೆ ಹೇಳುವಾಗ ಅವರು ನಿಜವಾಗಿ ಒಪ್ಪಿಕೊಳ್ಳುವುದಿಲ್ಲ. ಅವನಿಗೆ ಆ ಮಾತಲ್ಲಿ ವಿಶ್ವಾಸವೇ ಬರುವುದಿಲ್ಲ. ಅವನದನ್ನು ಅಂಧಪ್ರಜ್ಞೆಯಿಂದ ಅವಿಶ್ವಾಸಿಯಾಗಿ ಒಪ್ಪಿಕೊಳ್ಳುವ ಬದಲು ತಾನೇ ಆ ಭೂತವನ್ನು, ಆ ಗೋಸ್ಟ್ ಎಲ್ಲಿದೆ ಹೇಗಿದೆ ಅನ್ನೋದನ್ನು ಚೆಕ್ ಮಾಡ್ತಾನೆ ಅಂತ ಹೋಗ್ತಾನೆ. ಯಾವಾಗ ಅವನು ಗೋಸ್ಟನ್ನು ನೋಡ್ತಾನೆ ಅವನಿಗೂ ಆಶ್ಚರ್ಯ ಆಗ್ತದೆ. ಇದನ್ನು ಸೇಮ್ ನೋಡಲಿಕ್ಕೆ ಡೆನ್ಮಾರ್ಕಿನ ರಾಜನ ಥರನೇ ಇದೆ ಅನ್ನೋದು. ಈಗ ಹೊರಾಷಿಯೋ ಯೋಚನೆ ಮಾಡ್ತಾನೆ, ಈ ವಿಷಯವನ್ನು ಹ್ಯಾಮ್ಲೆಟ್ನ ಹತ್ರ ಹೇಳಬೇಕು ಅಂತ. ನಿನ್ನ ತಂದೆಯ ಆತ್ಮ ಏನಿದೆ ಅದು ಈ ಬಂಗಲೆ ಸುತ್ತಮುತ್ತ ಕಾಣ್ತಾ ಇದೆ ಅನ್ನೋದನ್ನು ಹ್ಯಾಮ್ಲೆಟಿಗೆ ತಿಳಿಸಬೇಕು ಅಂತ ಹೊರಾಷಿಯೋ ಯೋಚಿಸ್ತಾನೆ. ಆವಾಗ ಕೆಲಸಗಾರರು ಮತ್ತು ಹೊರಾಷಿಯೋ ಹ್ಯಾಮ್ಲೆಟ್ನ ಹತ್ರ ಬಂದು ಈ ವಿಷಯವನ್ನು ಹೇಳ್ತಾರೆ. ಹ್ಯಾಮ್ಲೆಟ್ ಕೂಡ ತನ್ನ ತಂದೆಯ ಗೋಸ್ಟನ್ನು ನೋಡಬೇಕು ಅಂತ ಹೊರಡ್ತಾನೆ. ಹ್ಯಾಮ್ಲೆಟ್ನ ಹತ್ರ ಗೋಸ್ಟ್ ಹೇಳ್ತದೆ, ಹೌದು, ನಾನು ನಿನ್ನ ತಂದೆಯ ಗೋಸ್ಟ್ ಆಗಿದ್ದೇನೆ, ಅದೇ ಆತ್ಮ ನಾನಾಗಿದ್ದೇನೆ. ಮುಂದೆ ಮಾತು ಮುಂದುವರಿಸುತ್ತಾ ಆ ಗೋಸ್ಟ್ ಹೇಳ್ತದೆ, ನಿನ್ನ ಚಾಚಾ ಅಥವಾ ನಿನ್ನ ಅಂಕಲ್ ಕ್ಲಾಡಿಯಸ್ ಯಾರಿದ್ದಾರೆ ಅವರು ನಿನಗೆ ಮೋಸ ಮಾಡಿದ್ದಾರೆ. ಮೋಸದಿಂದ ನನ್ನ ಹತ್ಯೆಯನ್ನು ಮಾಡಿದ್ದಾನೆ. ಹಾಗಾಗಿ ಆ ಅಂಕಲ್ಗೆ ನೀನು ಸರಿಯಾದ ಪಾಠವನ್ನು ಕಲಿಸಬೇಕು. ನನ್ನ ಸಾವಿನ ಅಧಿಕಾರ ನೀನು ತಗೊಳ್ಬೇಕು ಅಂತ ಹ್ಯಾಮ್ಲೆಟ್ಗೆ ಅವನ ತಂದೆಯ ಗೋಸ್ಟ್ ಹೇಳ್ತದೆ. ಆ ಮಾತನ್ನು ಹೇಳಿದ ಗೋಸ್ಟ್ ಅಲ್ಲಿಂದ ಹೊರಟು ಹೋಗ್ತದೆ. ಆದರೆ ಹ್ಯಾಮ್ಲೆಟ್ಗೆ ಈ ಮಾತನ್ನು ನಂಬಲಿಕ್ಕೆ ಅಸಾಧ್ಯ ಅಂತ ಅನ್ನಿಸ್ತದೆ. ಯಾಕಂದರೆ ನಿಜವಾಗಿಯೂ ಈ ಗೋಸ್ಟ್ ನನ್ನ ತಂದೆಯದ್ದ ಅನ್ನೋದು ಒಂದು ಕ್ವಶನ್ ಆದರೆ ಕ್ಲಾಡಿಯಸ್ ನಮಗೆಲ್ಲ ಮೋಸ ಮಾಡಿದ್ದು ನಿಜವಾ ಅನ್ನೋದು ಎರಡನೇ ಕ್ವಶನ್. ಇದೆಲ್ಲವನ್ನು ತಕ್ಷಣ ನಂಬಲಿಕ್ಕೆ ಹ್ಯಾಮ್ಲೆಟ್ ರೆಡಿ ಇರೋದಿಲ್ಲ. ಕ್ಲಾಡಿಯಸ್ ಯಾರೆಂದು ನೋಡೋಣ. ಕ್ಲಾಡಿಯಸ್ ಹ್ಯಾಮ್ಲೆಟ್ನ ಅಂಕಲ್ ಆಗಿದ್ದ ಮತ್ತು ಈಗ ಅವನು ಡೆನ್ಮಾರ್ಕ್ನ ರಾಜನಾಗಿದ್ದ. ಅಂದರೆ ಈ ಹಿಂದೆ ಡೆನ್ಮಾರ್ಕ್ನ ರಾಜನಾಗಿದ್ದವರು ಹ್ಯಾಮ್ಲೆಟ್ನ ಸ್ವಂತ ತಂದೆ. ಗೋಸ್ಟಿನ ಮಾತಿನಂತೆ ಕೇಳುವುದಿದ್ದರೆ ಕ್ಲಾಡಿಯಸ್ ತನ್ನ ಸ್ವಂತ ಅಣ್ಣನನ್ನೇ ಸಿಂಹಾಸನಕ್ಕೋಸ್ಕರ ಕೊಂದು ಆ ಸಿಂಹಾಸನದಲ್ಲಿ ರಾಜನಾಗಿ ಮೆರಿತಾ ಇದ್ದಾನೆ ಅನ್ನೋದೇ ಹ್ಯಾಮ್ಲೆಟ್ನ ಕ್ವಶನ್ ಆಗಿತ್ತು. ಅಷ್ಟೇ ಅಲ್ಲದೆ ಹ್ಯಾಮ್ಲೆಟ್ನ ತಾಯಿ ವಿಧವೆಯರಾಗಿದ್ದರು. ಅವರನ್ನೇ ಗರ್ಟ್ರೂಡನ್ನೇ ಕ್ಲಾಡಿಯಸ್ ಮದುವೆ ಕೂಡ ಆಗಿದ್ದ. ಕ್ಲಾಡಿಯಸ್ ಹೇಡಿ ಏನೂ ಆಗಿರಲಿಲ್ಲ. ಅಣ್ಣನನ್ನು ಕೊಂದು ಸಿಂಹಾಸನವೇ ಅವನ ಉದ್ದೇಶ ಅಂತ ಏನೂ ಇರಲಿಲ್ಲ. ಬದಲಾಗಿ ಅವನು ತನ್ನ ಡೆನ್ಮಾರ್ಕನ್ನು ನಾರ್ವೆಯಿಂದ ತುಂಬ ಸುರಕ್ಷಿತವಾಗಿ ಇಟ್ಟಿದ್ದ. ನಾರ್ವೆಯ ಸೈನಿಕರು ಮಾಡುವಂತಹ ದಾಳಿಯಿಂದ ಆಗಾಗ ಡೆನ್ಮಾರ್ಕನ್ನು ತುಂಬ ಸದೃಢವಾಗಿ ಎದುರಿಸ್ತಾ ಇದ್ದ, ರಕ್ಷಿಸ್ತಾ ಇದ್ದ. ನಾರ್ವೆಯ ರಾಜ ಪಾರ್ಟಿನ್ಬಸ್ ಆಗಾಗ ಡೆನ್ಮಾರ್ಕ್ನ ಮೇಲೆ ದಾಳಿ ಮಾಡ್ತಾ ಇದ್ದ. ಆ ಎಲ್ಲ ದಾಳಿಗಳಿಂದ ಡೆನ್ಮಾರ್ಕನ್ನು ತುಂಬ ಸುರಕ್ಷಿತವಾಗಿ ಇಟ್ಟಿದ್ದವನೇ ಕ್ಲಾಡಿಯಸ್. ಹಾಗಾಗಿ ಇವನು ಒಬ್ಬ ವೀರ ಶೂರ ರಾಜನಾಗಿದ್ದ. ಹ್ಯಾಮ್ಲೆಟ್ ಈಗ ದ್ವಂದ್ವದಲ್ಲಿದ್ದ. ಅವನ ತಂದೆಯ ಗೋಸ್ಟ್ ಎಂದು ಬಂದಂತಹ ಗೋಸ್ಟ್ ಹೇಳಿದ ಮಾತನ್ನೇ ನಂಬಬೇಕಾ ಅಥವಾ ಕ್ಲಾಡಿಯಸ್ ಮಾಡ್ತಾ ಇದ್ದಂತಹ ಆಡಳಿತವನ್ನು ಒಪ್ಪಿಕೊಂಡು ಮುಂದೆ ಸಾಗಬೇಕಾ ಅನ್ನೋದು ಅವನ ತಲೆಯಲ್ಲಿ ಒಂದು ಕ್ವಶನ್ ಇತ್ತು. ಅದರ ಸೊಲ್ಯೂಷನಿಗೋಸ್ಕರ ಅವನೊಂದು ಗೇಮ್ ಪ್ಲ್ಯಾನ್ ಮಾಡ್ತಾನೆ. ಅದೇನೆಂದರೆ ಎಲ್ಲರೆದುರು ಹುಚ್ಚು ಹಿಡಿದಂತೆ ವರ್ತಿಸುವುದು. ಅವನು ಜನರಿಗೆ ನಿಜವಾಗಿಯೂ ನಂಬಿಸಬೇಕಿತ್ತು ಏನಂದರೆ ಅವನಿಗೆ ಹುಚ್ಚು ಹಿಡಿದಿದೆ ಅನ್ನೋದನ್ನು. ಹಾಗಾಗಿ ಅವನ ಆ ಹುಚ್ಚುತನದಲ್ಲಿ ಎಷ್ಟೋ ಸಲ ಆತ್ಮಹತ್ಯೆಯ ಪ್ರಯತ್ನವನ್ನು ಕೂಡ ಮಾಡಿದ್ದ.
ಅದಲ್ಲದೆ ಅವನು ಹೇಗೆ ವರ್ತಿಸ್ತಾ ಇದ್ದ ಅಂದರೆ ಅವನ ಫ್ಯಾಮಿಲಿಯಲ್ಲಿರುವ ಯಾವ ಮಹಿಳೆಯರ ಮೇಲೂ ಅವನಿಗೆ ವಿಶ್ವಾಸವಿಲ್ಲ ಎನ್ನುವ ರೀತಿಯಲ್ಲಿ. ಆ ಬಂಗಲೆಯ ಯಜಮಾನನಾದ ಪೊಲೋನಿಯಸ್ಸಿಗೆ ಅಂದ್ಕೊಳ್ತಾನೆ ಏನಂದರೆ, ಈ ಹ್ಯಾಮ್ಲೆಟ್ಗೆ ನನ್ನ ಮಗಳು ಒಫೆಲಿಯಾನ ಪ್ರೇಮದಿಂದ ಈ ಥರ ಹುಚ್ಚು ಹಿಡಿದಿದೆ ಅನ್ನೋದು ಅವನ ಯೋಚನೆಯಾಗಿತ್ತು. ಆ ಮಹಲ್ನಲ್ಲಿದ್ದಂತಹ, ಆ ಬಂಗಲೆಯಲ್ಲಿದ್ದಂತಹ ಉಳಿದವರಾದ ಕ್ಲಾಡಿಯಸ್ ಮತ್ತು ಗರ್ಟ್ರೂಡ್ ಅವರಿಗೂ ಕೂಡ ಹ್ಯಾಮ್ಲೆಟ್ನ ಹುಚ್ಚುತನ ತುಂಬ ಮಿತಿಮೀರಿತ್ತು, ತುಂಬ ಕಂಟ್ರೋಲಿಗೆ ಬರದ ರೀತಿಯಲ್ಲಿತ್ತು. ಕ್ಲಾಡಿಯಸ್ ಒಂದೊಂದು ಸಲ ಕ್ವೆಶ್ಚನ್ ಮಾಡಿಕೊಳ್ತಿದ್ದ, ಏನಂದರೆ ಹ್ಯಾಮ್ಲೆಟ್ ನಿಜವಾಗಿಯೂ ಮಾಡ್ತಾ ಇದ್ದಾನ, ನಿಜವಾಗಿಯೂ ಹುಚ್ಚನಾಗಿದ್ದಾನ, ಅಥವಾ ಹುಚ್ಚುತನದ ನಾಟಕ ಆಡ್ತಾ ಇದ್ದಾನ ಅನ್ನುವ ಪ್ರಶ್ನೆ ಕ್ಲಾಡಿಯಸ್ನ ತಲೆಯಲ್ಲಿ ಬರ್ತಾ ಇತ್ತು. ಈ ಕ್ಲಾಡಿಯಸ್ ಹ್ಯಾಮ್ಲೆಟ್ನ ತುಂಬ ಹಳೆಯ ಇಬ್ಬರು ದೋಸ್ತುಗಳನ್ನು, ಸ್ನೇಹಿತರನ್ನು ತನ್ನ ಬಳಿ ಕರೆಸ್ಕೊಳ್ತಾನೆ. ಈ ಹ್ಯಾಮ್ಲೆಟ್ಗೆ ಆಗಿದ್ದಾದರೂ ಏನು, ಅವನ ಈ ನಡತೆಯ ಹಿಂದಿನ ಕಾರಣ ಏನು ಅನ್ನೋದನ್ನು ಪ್ರತಿಯೊಬ್ಬರು ಪ್ರಶ್ನಾರ್ಥಕವಾಗಿ ತಗೊಂಡು ಕ್ಲಾಡಿಯಸ್ ಅದರ ಕುರಿತಾಗಿ ಚಿಂತನೆ ಮಾಡ್ತಾನೆ. ಕುರಿತಾಗಿ ಪೊಲೋನಿಯಸ್ ಹಾಗೂ ಒಫೆಲಿಯಾ ಕೂಡ ಟೆನ್ಷನಲ್ಲಿದ್ದರು. ಕ್ಲಾಡಿಯಸ್, ಗರ್ಟ್ರೂಡ್ ಕೂಡ ಯೋಚನೆ ಮಾಡ್ತಾ ಇದ್ರು ಏನು ಮಾಡೋದು ಅಂತ. ಹ್ಯಾಮ್ಲೆಟ್ ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದ. ಹುಚ್ಚುತನದ ನಾಟಕ ಆಡಿದರೂ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಕನ್ಫರ್ಮ್ ಮಾಡಲಿಕ್ಕೆ ಹೊರಟಿದ್ದ. ಅದೇನೆಂದರೆ, ನನ್ನ ತಂದೆಯ ಹತ್ಯೆಯನ್ನು ತನ್ನ ಚಿಕ್ಕಪ್ಪನಾದ ಕ್ಲಾಡಿಯಸ್ಸೇ ಮಾಡಿದ್ದಾನಾ ಇಲ್ವಾ ಅನ್ನೋದು. ಹ್ಯಾಮ್ಲೆಟ್ ತನ್ನ ಅಭಿನಯದ ಎರಡನೇ ಪಾತ್ರವಾಗಿ ಒಂದು ನಾಟಕವನ್ನು, ಡ್ರಾಮಾವನ್ನು ಕಂಡಕ್ಟ್ ಮಾಡ್ತಾನೆ. ಅದು ಥಿಯೇಟರ್ ಡ್ರಾಮಾ ಆಗಿತ್ತು. ಹ್ಯಾಮ್ಲೆಟ್ ಒಂದು ನಾಟಕ ಕಂಪನಿಯೊಂದಿಗೆ ಸೇರಿಕೊಂಡು ಆ ಕಂಪನಿಯಲ್ಲಿ ತನ್ನ ತಾಯಿ ಗರ್ಟ್ರೂಡ್ ಹಾಗೂ ಕ್ಲಾಡಿಯಸನ್ನು ಕೂಡ ಸೇರಿಸಿಕೊಂಡು ಒಂದು ಡ್ರಾಮಾವನ್ನು ಕಂಪೋಸ್ ಮಾಡ್ತಾನೆ. ಇವರು ಮಾಡಲಿಕ್ಕೆ ಹೊರಟಂತಹ ಡ್ರಾಮಾದ ಕತೆ ಏನಿತ್ತು ಅಂದರೆ, ಅವನ ತಂದೆಯ ಗೋಸ್ಟ್ ಅವನಿಗೆ ಬಂದು ನಿನ್ನ ಚಿಕ್ಕಪ್ಪನೇ ನನ್ನ ಕೊಲೆಗೆ ಕಾರಣ ಅಂತ ಆ ಗೋಸ್ಟ್ ಹ್ಯಾಮ್ಲೆಟ್ಗೆ ಹೇಳುವ ರೀತಿ, ಅವನಿಗೆ ಏನೋ ಆಲ್ರೆಡಿ ಆಗಿತ್ತು, ಆ ಪಾಸ್ಟ್ ಇನ್ಸಿಡೆಂಟನ್ನೇ ಅವನು ಡ್ರಾಮಾದ ಮೂಲಕ ತೆರೆಯ ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡಿದ. ಇಲ್ಲಿ ಹ್ಯಾಮ್ಲೆಟ್ನ ಯೋಚನೆ ಒಂದೇ ಇತ್ತು, ಏನಂದರೆ ಈ ನಾಟಕದ ಕೊನೆಯಲ್ಲಿ ಕ್ಲಾಡಿಯಸ್ ಅಂದರೆ ತನ್ನ ಚಿಕ್ಕಪ್ಪನ ರಿಯಾಕ್ಷನ್ ಏನಿದೆ ಅನ್ನೋದನ್ನು ಗಮನಿಸಬೇಕು. ಒಂದು ವೇಳೆ ಅವನು ಈ ಕೊಲೆ ಮಾಡಿದ್ದರೆ ಅವನ ರಿಯಾಕ್ಷನಲ್ಲಿ ಏನು ದೊಡ್ಡ ಚೇಂಜಸ್ ಏನು ಕಾಣಲಿಕ್ಕಿಲ್ಲ. ಕ್ಲಾಡಿಯಸ್ ಕೂತ್ಕೊಂಡು ಆ ನಾಟಕವನ್ನು ನೋಡ್ತಾ ಇದ್ದ. ಇನ್ನೇನು ಮರ್ಡರ್ ಸೀನ್ ಬರಬೇಕು ಅನ್ನುವಾಗ ಎದ್ದು ಹೊರಡಲಿಕ್ಕೆ ರೆಡಿಯಾಗ್ತಾನೆ ಹಾಗೂ ಹೊರಟೆ ಹೋಗ್ತಾನೆ. ಇಲ್ಲಿ ನಮಗೆ ಗೊತ್ತಾಗುವಂತಹದ್ದು ಕ್ಲಾಡಿಯಸ್ನ ಮನಸ್ಸಿನಲ್ಲಿರುವ ಗಿಲ್ಟ್. ಇನ್ನೇನು ಕೊಲೆ ನಡೆಯುತ್ತದೆ ಅನ್ನುವಾಗ ಅವನಿಗೆ ಆ ಗಿಲ್ಟ್ ಕಾಡ್ತದೆ. ಈಗ ಹ್ಯಾಮ್ಲೆಟಿಗೆ ಕನ್ಫರ್ಮ್ ಆಗ್ತದೆ, ಆ ಗೋಸ್ಟ್ ಏನು ಬಂದಿತ್ತು, ಅದೇನು ಹೇಳಿತ್ತು ಎಲ್ಲವೂ ನಿಜ, ನನ್ನ ಚಿಕ್ಕಪ್ಪ ಕ್ಲಾಡಿಯಸ್ನೇ ನನ್ನ ತಂದೆಯನ್ನು ಕೊಂದಿದ್ದಾನೆ ಅನ್ನೋದನ್ನು ಹ್ಯಾಮ್ಲೆಟ್ ಡಿಸೈಡ್ ಮಾಡಿಬಿಡ್ತಾನೆ, ಕನ್ಫರ್ಮ್ ಮಾಡ್ತಾನೆ. ಇದರೊಂದಿಗೆ ಇನ್ನೊಂದು ಕನ್ಫರ್ಮ್ ಆಗ್ತದೆ, ಅದೇನೆಂದರೆ ಕ್ಲಾಡಿಯಸ್ಸಿಗೂ ಹ್ಯಾಮ್ಲೆಟ್ ನಿಜವಾದ ಹುಚ್ಚ ಅಲ್ಲ, ಅವನು ಹುಚ್ಚನಂತೆ ಆ್ಯಕ್ಟ್ ಮಾಡಿಕೊಂಡು ಸತ್ಯವನ್ನು ತಿಳಿಯುವ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಕ್ಲಾಡಿಯಸ್ಸಿಗೂ ಕನ್ಫರ್ಮ್ ಆಗ್ತದೆ. ಈ ನಾಟಕ ಮುಗಿದಾದ ಮೇಲೆ ಹ್ಯಾಮ್ಲೆಟ್ನ ತಾಯಿ ಗರ್ಟ್ರೂಡ್ ತನ್ನ ರೂಮಿಗೆ ಹ್ಯಾಮ್ಲೆಟನ್ನು ಕರೀತಾರೆ. ಹ್ಯಾಮ್ಲೆಟ್ ಅದೇ ರೀತಿ ಗರ್ಟ್ರೂಡ್ ಅಂದರೆ ತನ್ನ ತಾಯಿಯ ಕೋಣೆಗೆ ಹೋಗ್ತಾನೆ. ಅಲ್ಲಿ ಬರೀ ಕ್ಲಾಡಿಯಸ್ ಮಾತ್ರ ಕಾಣಲಿಕ್ಕೆ ಸಿಗ್ತಾನೆ. ಆ ಸಮಯ ನೋಡಿಕೊಂಡು ಹ್ಯಾಮ್ಲೆಟ್ಗೆ ಅನಿಸ್ತದೆ, ಇವನು ಒಬ್ಬನೇ ಇದ್ದಾನೆ, ಇವನನ್ನಿಲ್ಲಿ ಮುಗಿಸಿಬಿಡಬೇಕು ಅಂತ. ಆ ಸಮಯದಲ್ಲಿ ಕ್ಲಾಡಿಯಸ್ ಪ್ರಾರ್ಥನೆ ಮಾಡ್ತಾ ಇದ್ದ, ದೇವರಿಗೆ ತನ್ನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದ. ಈಗ ಹ್ಯಾಮ್ಲೆಟಿಗೆ ಅನಿಸುತ್ತೆ, ನಾನು ಈ ಸಮಯದಲ್ಲಿ ಇವನನ್ನು ಕೊಂದರೆ ಇವನ ಆತ್ಮ ನೇರ ಸ್ವರ್ಗಕ್ಕೆ ಹೋಗಿಬಿಡುತ್ತದೆ ಎಂದು. ಈ ರೀತಿಯ ಮೋಸ ಮಾಡುವ ಜನಗಳಿಗೆ ಸ್ವರ್ಗ ಸಿಗಬಾರದು, ಇವನ ಕೆಟ್ಟ ಕೆಲಸಕ್ಕೆ ಸರಿಯಾದ ಶಿಕ್ಷೆಯನ್ನು ಅನುಭವಿಸಬೇಕು ಅಂತ ಹ್ಯಾಮ್ಲೆಟಲ್ಲಿ ಅವನನ್ನು ಬಿಟ್ಟು ಬಿಡ್ತಾನೆ. ಹ್ಯಾಮ್ಲೆಟ್ ಅಲ್ಲಿಂದ ಹೊರಟು ಹೋಗ್ತಾನೆ. ಹ್ಯಾಮ್ಲೆಟ್ ತನ್ನ ತಾಯಿಯನ್ನು ಭೇಟಿಯಾಗಲಿ ಹೋಗ್ತಾನೆ ಮತ್ತು ತಾಯಿ ಹ್ಯಾಮ್ಲೆಟ್ನ ಕುರಿತು ಕೇಳ್ತಾಳೆ, ಯಾಕೆ ನೀನು ನಿನ್ನ ಚಿಕ್ಕಪ್ಪನಾದ ಕ್ಲಾಡಿಯಸ್ನ ಕುರಿತು ಅಷ್ಟೊಂದು ಕೆಟ್ಟ ಭಾವನೆಗಳನ್ನು ಹೊಂದಿದ್ದಿ ಎಂದು. ಅವರಿಬ್ಬರ ನಡುವೆ ತುಂಬ ಮಾತುಕತೆ ನಡೀತದೆ. ಅವಳ ಮಾತನ್ನು ಕೇಳ್ತಾ ಕೇಳ್ತಾ ಹ್ಯಾಮ್ಲೆಟಿಗೆ ತಡೆಯಲಾಗದಷ್ಟು ಕೋಪ ಬಂದುಬಿಡ್ತದೆ. ಒಂದು ಹಂತದಲ್ಲಿ ಗರ್ಟ್ರೂಡ್ಗೆ ಅನಿಸ್ತದೆ, ಹ್ಯಾಮ್ಲೆಟ್ ಇನ್ನೇನು ನನಗೆ ಹೊಡೆದೇ ಬಿಡ್ತಾನೆ ಎಂದು. ಆ ಕೋಣೆಯಲ್ಲಿ ತಾಯಿ ಮಗ ಹ್ಯಾಮ್ಲೆಟ್ ಮತ್ತು ಗರ್ಟ್ರೂಡನ್ನು ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಕೂಡ ಇದ್ದ. ಆತ ಪರದೆಗಳ ಹಿಂದೆ ಅಡಗಿ ಕೂತಿದ್ದ. ಈ ಇಬ್ಬರ ಮಾತುಗಳು ಎಲ್ಲವನ್ನ ಆತ ಕೇಳಿಕೊಳ್ತಾ ಇದ್ದ. ಆತ ಬೇರೆ ಯಾರೂ ಅಲ್ಲ, ಪೊಲೋನಿಯಸ್, ಒಫೆಲಿಯನ ತಂದೆ. ಯಾವಾಗ ಹ್ಯಾಮ್ಲೆಟ್ ತನ್ನ ತಾಯಿಯ ಜೊತೆ ತುಂಬ ಕೋಪದಿಂದ ಕೂಗಾಡ್ತಾನೆ, ಕಿರುಚಾಡ್ತಾನೆ, ತಕ್ಷಣ ಈ ಪೊಲೋನಿಯಸ್ ಹಿಂದುಗಡೆಯಿಂದ ಕಾಪಾಡಿ ಕಾಪಾಡಿ ಅಂತ ಕೂಗ್ಲಿಕ್ಕೆ ಆರಂಭಿಸ್ತಾನೆ. ಅಂದರೆ ಅವನು ತಪ್ಪಿಸಿಕೊಂಡು ಪರದೆಯ ಹಿಂದೆ ಕೂತಿದ್ದಾನೆ, ಆದರೂ ತಕ್ಷಣದಲ್ಲಿ ತಪ್ಪಿ ಅವನ ಬಾಯಿಯಿಂದ ಹೆಲ್ಪ್ ಹೆಲ್ಪ್ ಅನ್ನೋ ಪದಗಳು ಬಂದು ಬಿಡ್ತದೆ. ಅದನ್ನು ಗಮನಿಸಿದ ಹ್ಯಾಮ್ಲೆಟ್ ಅಂದ್ಕೊಳ್ತಾನೆ, ಪರದೆಯ ಹಿಂದೆ ಕ್ಲಾಡಿಯಸ್ ಇದ್ದಾನೆ ಎಂದು. ಹ್ಯಾಮ್ಲೆಟ್ ಒಂದು ಕ್ಷಣ ಕೂಡ ಯೋಚಿಸದೆ ತನ್ನ ತಲವಾರು ತೆಗೆದು ಪೊಲೋನಿಯಸ್ಸಿಗೆ ಚುಚ್ಚಿಬಿಡ್ತಾನೆ. ಪೊಲೋನಿಯಸ್ ಸತ್ತೇ ಹೋಗ್ತಾನೆ. ಹ್ಯಾಮ್ಲೆಟ್ ವ್ಯಕ್ತಿ ಯಾರೆಂದು ಗಮನಿಸದೆ ಕ್ಲಾಡಿಯಸ್ ಅಂದುಕೊಂಡು ಪೊಲೋನಿಯಸನ್ನು ಕೊಂದು ಬಿಟ್ಟಿದ್ದ. ತಪ್ಪಾಗಿದ್ದರೂ ಅದು ದೊಡ್ಡ ಪನಿಷ್ಮೆಂಟಿಗೆ ಎಡೆ ಮಾಡಿಕೊಟ್ಟಿತ್ತು. ತುಂಬ ದೊಡ್ಡ ತಪ್ಪೇ ಆಗಿತ್ತು. ಅದು ಬೇಕಂತ ಮಾಡಿದ್ದಾಗಿರಲಿಲ್ಲ, ಆದರೂ ಮಾಡಿದ್ದು ತಪ್ಪೇ ಆಗಿತ್ತು. ಈಗ ಕ್ಲಾಡಿಯಸ್ ಯೋಚನೆ ಮಾಡ್ತಾನೆ,
ಹ್ಯಾಮ್ಲೆಟ್ ಪೊಲೋನಿಯಸನ್ನು ಕೊಂದು ತುಂಬ ದೊಡ್ಡ ತಪ್ಪು ಮಾಡಿದ್ದಾನೆ ಎಂದು. ಕ್ಲಾಡಿಯಸ್ ಈ ತಪ್ಪಿನ ಅಪರಾಧದ ಶಿಕ್ಷೆಯಿಂದ ಹ್ಯಾಮ್ಲೆಟನ್ನು ಬಚಾವ್ ಮಾಡಲಿಕ್ಕೋಸ್ಕರ ಅವನ ಇಬ್ಬರು ಬಾಲ್ಯ ಸ್ನೇಹಿತರು ಯಾರಿದ್ದರು, ಅವನ ಬಗ್ಗೆ ತಿಳಿದವರು ಯಾರಿದ್ದರು, ಅವರ ಜೊತೆ ಇಂಗ್ಲೆಂಡಿಗೆ ಗಡೀಪಾರು ಮಾಡುವ ಯೋಚನೆಯನ್ನು ಮಾಡ್ತಾನೆ. ಹ್ಯಾಮ್ಲೆಟ್ನ ಸೇಫ್ಟಿ ಕೂಡ ಇಂಪಾರ್ಟೆಂಟ್. ಅವನಲ್ಲಿ ಇಂಗ್ಲೆಂಡಲ್ಲಿದ್ದರೆ ಸೇಫಾಗಿರ್ತಾನೆ ಮತ್ತು ಅವನ ಅಪರಾಧಕ್ಕೆ ಶಿಕ್ಷೆ ಕೂಡ ಆಗ್ತದೆ ಅಂತ ಕ್ಲಾಡಿಯಸ್ ಯೋಚನೆ ಮಾಡ್ತಾನೆ. ಕ್ಲಾಡಿಯಸ್ ಹ್ಯಾಮ್ಲೆಟನ್ನು ಇಂಗ್ಲೆಂಡಿಗೆ ಕಳಿಸುವ ಯೋಚನೆಯನ್ನು ಮಾಡಿಬಿಡ್ತಾನೆ ಅವನ ಇಬ್ಬರು ಸ್ನೇಹಿತರೊಂದಿಗೆ. ಇನ್ನೇನು ಕಳಿಸಬೇಕು ಅಂತ ಆಗುವಾಗ ಆ ಇಬ್ಬರು ಸ್ನೇಹಿತರಿಗೂ ಒಂದು ಲೆಟರ್ ಕೊಡ್ತಾನೆ ಮತ್ತು ಅವರಿಗೆ ಹೇಳ್ತಾನೆ, ಈ ಲೆಟರನ್ನು ಹೋಗಿ ಇಂಗ್ಲೆಂಡಿನ ರಾಜನಿಗೆ ಕೊಡು ಎಂದು. ಇಲ್ಲಿ ಕ್ಲಾಡಿಯಸ್ನ ಪ್ಲ್ಯಾನ್ ಏನಿತ್ತು ಅಂದರೆ, ಆ ಲೆಟರಲ್ಲಿ ಅವನು ಇಂಗ್ಲೆಂಡಿನ ರಾಜನಿಗೆ ಹ್ಯಾಮ್ಲೆಟನ್ನು ಕೊಲ್ಲಿಕ್ಕೆ ಬರೆದಿದ್ದ. ಹ್ಯಾಮ್ಲೆಟ್ ಅಲ್ಲಿಗೆ ರೀಚ್ ಆದ ತಕ್ಷಣ ಹ್ಯಾಮ್ಲೆಟನ್ನು ಅಲ್ಲಿ ಕೊಲ್ಲಬೇಕು ಅಂತ ಇಂಗ್ಲೆಂಡಿನ ರಾಜನಿಗೆ ಒಂದು ಪತ್ರವನ್ನು ಹ್ಯಾಮ್ಲೆಟ್ನ ಸ್ನೇಹಿತರ ಮೂಲಕ ಕಳಿಸ್ತಾ ಇದ್ದ. ಇಲ್ಲಿ ಪೊಲೋನಿಯಸನ ಸಾವಾಗಿತ್ತು. ಅವನ ಮಗಳಾದ ಒಫೆಲಿಯಾ ಹ್ಯಾಮ್ಲೆಟ್ನ ಪ್ರಿಯತಮೆಯಾಗಿದ್ದರೂ ಕೂಡ ತಂದೆಯ ಮರಣದ ದುಃಖ ಸಹಿಸಲಿಕ್ಕಾಗದೆ ಆ ದುಃಖದಲ್ಲಿ ಕೆಲವೇ ದಿನಗಳಲ್ಲಿ ತಾನು ಮರಣವನ್ನು ಹೊಂದ್ತಾಳೆ. ಈಗ ತಂದೆ ಮಗಳಾದ ಇಬ್ಬರೂ ತೀರ್ಕೊಳ್ತಾರೆ. ಕೆಲವೊಂದು ಕಡೆ ಒಫೆಲಿಯಾ ಸುಸೈಡ್ ಮಾಡಿದ್ದಾಳೆ ಎನ್ನುವ ಕುರಿತಾಗಿ ಬರೆದಿದೆ, ಆದರೂ ಕನ್ಫರ್ಮ್ ಆಗಿ ಯಾವ ಥರ ಸಾವು ಅಂತ ಮೆನ್ಷನ್ ಮಾಡಿಲ್ಲ. ಈಗ ಇವರ ಪೊಲೋನಿಯಸ್ನ ಮಗ ಒಫೆಲಿಯಾನ ಅಣ್ಣ ಲರ್ಟಸ್ನ ಎಂಟ್ರಿ ಆಗ್ತದೆ. ಅವನು ಫ್ರಾನ್ಸ್ನಲ್ಲಿದ್ದ. ಅವನಿಗೆ ವಿಷಯ ಗೊತ್ತಾಗ್ತದೆ ಏನಂದರೆ ತನ್ನ ತಂದೆಯ ಕೊಲೆಯಾಗಿದೆ ಎಂದು. ಇವನು ಫ್ರಾನ್ಸಿಂದ ಮುಖ್ಯವಾಗಿ ಬಂದದ್ದೇ ತನ್ನ ತಂದೆಯ ಸಾವಿನ ದ್ವೇಷವನ್ನು ತೀರಿಸಿಕೊಳ್ಳಿಕ್ಕೆ. ಎಸ್ಪೆಷಲಿ ಆ ದ್ವೇಷವನ್ನು ತೀರಿಸಬೇಕಾದುದು ಹ್ಯಾಮ್ಲೆಟ್ನ ಮೇಲೆ. ಅವನಿನ್ನೇನು ಡೆನ್ಮಾರ್ಕ್ಗೆ ರೀಚ್ ಆಗಬೇಕು, ಅಷ್ಟೊತ್ತಿಗೆ ಕ್ಲಾಡಿಯಸನ್ನು ಭೇಟಿಯಾಗ್ತಾನೆ. ಕ್ಲಾಡಿಯಸ್ ಪುನಃ ಅವನ ತಲೆಗೆ ತುಂಬಿಸ್ತಾನೆ, ನಿನ್ನ ತಂದೆಯನ್ನು ಕೊಂದದ್ದು ಹ್ಯಾಮ್ಲೆಟ್, ಹಾಗಾಗಿ ನಿನ್ನ ದ್ವೇಷ ಹ್ಯಾಮ್ಲೆಟ್ನ ಮೇಲೆ ಇರಬೇಕು, ನೀನು ಅವನನ್ನು ಕೊಲ್ಲು ಎಂದು. ಹ್ಯಾಮ್ಲೆಟ್ ಇನ್ನೇನು ಇಂಗ್ಲೆಂಡಿಗೆ ಹೋಗಬೇಕು ಅನ್ನುವಾಗ ಸಮುದ್ರ ಮಾರ್ಗದಲ್ಲಿ ಸಮುದ್ರ ಕಳ್ಳರು ಯಾರಿದ್ದಾರೆ ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಹಾಗೂ ಅದೃಷ್ಟವಶಾತ್ ಅವರ ಕೈಯಿಂದ ತಪ್ಪಿಸಿಕೊಂಡು ಹ್ಯಾಮ್ಲೆಟ್ ಪುನಃ ಡೆನ್ಮಾರ್ಕ್ ಕಡೆಗೆ ಓಡಿ ಬರ್ತಾನೆ. ಇದು ಕೂಡ ಹ್ಯಾಮ್ಲೆಟ್ನ ತಪ್ಪು ನಿರ್ಧಾರವಾಗಿತ್ತು. ಯಾಕಂದರೆ ಒಫೆಲಿಯಾನ ಅಣ್ಣ ಇಲ್ಲಿ ಇವನ ಕೊಲೆ ಮಾಡಲಿಕ್ಕೆ ಕಾಯ್ತಾ ಇದ್ದ. ಹ್ಯಾಮ್ಲೆಟ್ಗೆ ಡೆನ್ಮಾರ್ಕ್ ತಲುಪಿದ ತಕ್ಷಣ ಒಫೆಲಿಯಾನ ಡೆತ್ತಿನ ವಿಷಯ ಕೂಡ ಗೊತ್ತಾಗ್ತದೆ. ಅವಳ ಫ್ಯುನರಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ. ಅಲ್ಲಿ ಒಫೆಲಿಯಾನ ಅಣ್ಣ ಹ್ಯಾಮ್ಲೆಟನ್ನು ಹಿಡ್ಕೊಳ್ತಾನೆ. ಅವರ ಮಧ್ಯೆ ದೊಡ್ಡ ಜಗಳವೇ ಆಗಿ ಹೋಗ್ತದೆ. ಇನ್ನೇನು ಕಥೆಯ ಕೊನೆಯ ಭಾಗಕ್ಕೆ ಬಂದೇ ಬಿಟ್ಟಿತು. ಇಲ್ಲಿ ಹ್ಯಾಮ್ಲೆಟ್ನ ಚಿಕ್ಕಪ್ಪ ಕ್ಲಾಡಿಯಸ್ ಒಂದು ಪಂದ್ಯವನ್ನು ಏರ್ಪಡಿಸ್ತಾನೆ. ಆ ಪಂದ್ಯ ನಡೆಯುವಂಥದ್ದು ಹ್ಯಾಮ್ಲೆಟ್ ಮತ್ತು ಒಫೆಲಿಯಾನ ಅಣ್ಣನ ಜೊತೆ. ಇಬ್ಬರ ಕೈಗೂ ಒಂದೊಂದು ತಲವಾರನ್ನು ಕೊಡಲಾಗುತ್ತದೆ. ಇಲ್ಲಿ ಒಫೆಲಿಯಾನ ಅಣ್ಣನ ಕೈಯಲ್ಲಿದ್ದ ತಲ್ವಾರಿಗೆ ವಿಷ ಸೇರಿಸಲಾಗಿತ್ತು. ಏಕೆಂದರೆ ಇಲ್ಲಿ ಕೂಡ ಹ್ಯಾಮ್ಲೆಟ್ ಬದುಕಿ ಉಳಿಬಾರ್ದು ಅನ್ನೋದು. ಯಾವಾಗ ಆ ತಲ್ವಾರಿಂದ ಹ್ಯಾಮ್ಲೆಟ್ಗೆ ಗಾಯ ಆಗ್ತದೆ, ವಿಷ ಅವನ ದೇಹಕ್ಕೆ ಸೇರಿ ಆ ಮೂಲಕಾದರೂ ಅವನು ಸಾಯಬೇಕು ಅನ್ನೋದೇ ಕ್ಲಾಡಿಯಸ್ನ ಅಂತಿಮ ಉದ್ದೇಶವಾಗಿತ್ತು. ಆ ಪಂದ್ಯದಲ್ಲಿ ಹ್ಯಾಮ್ಲೆಟ್ ವಿನ್ ಆಗ್ತಾನೆ. ಅವನಿಗೆ ಯಾವುದೇ ಗಾಯ ಆಗೋದಿಲ್ಲ ಮತ್ತು ವಿಷ ಅವನ ದೇಹ ಕೂಡ ಸೇರೋದಿಲ್ಲ. ಆ ಪಂದ್ಯದ ನಂತರ ಅವನು ಜ್ಯೂಸ್ ಕುಡಿಲಿಕ್ಕೆ ಹೋಗ್ತಾನೆ. ಆ ಜ್ಯೂಸಿಗೆ ಪುನಃ ವಿಷ ಸೇರಿಸಿ ಕೊಡಲಾಯಿತು. ಈ ರೀತಿಯಾಗಿ ಅವನ ಚಿಕ್ಕಪ್ಪ ಕ್ಲಾಡಿಯಸ್ ಪ್ರತಿ ಹಂತದಲ್ಲೂ ಹ್ಯಾಮ್ಲೆಟನ್ನು ಕೊಲ್ಲುವ ಯೋಚನೆಯನ್ನು ಮಾಡಿಕೊಂಡಿದ್ದ. ಇಲ್ಲಿ ಕೂಡ ಅವನ ಪ್ಲಾನ್ ಉಲ್ಟಾ ಆಗ್ತದೆ. ಏನಂದರೆ, ಹ್ಯಾಮ್ಲೆಟ್ಗೆ ಅಂತ ಇಡಲಾಗಿದ್ದ ವಿಷಪೂರಿತ ಜ್ಯೂಸನ್ನು ಹ್ಯಾಮ್ಲೆಟ್ನ ಬದಲಾಗಿ ಹ್ಯಾಮ್ಲೆಟ್ನ ತಾಯಿಯಾದ ಗರ್ಟ್ರೂಡ್ ಕುಡಿತಾಳೆ. ಎರಡನೇ ಪಂದ್ಯದಲ್ಲಿ ಎಗೇನ್ ಹ್ಯಾಮ್ಲೆಟ್ ಮತ್ತು ಒಫೆಲಿಯಾನ ಅಣ್ಣ ಲರ್ಟಸ್ ಆ ಪಂದ್ಯದಲ್ಲಿ ಹೋರಾಟ ಮಾಡ್ತಾಯಿದ್ರು. ಈಗ ಹ್ಯಾಮ್ಲೆಟ್ನ ಮೇಲೆ ಲರ್ಟಸ್ ತಲ್ವಾರ್ನ ದಾಳಿ ಮಾಡಿ ಗಾಯಗೊಳಿಸ್ತಾನೆ. ಇದರೊಂದಿಗೆ ಇಬ್ಬರ ತಲ್ವಾರು ಕೂಡ ಎಕ್ಸ್ಚೇಂಜ್ ಆಗ್ತದೆ. ಆ ವಿಷಪೂರಿತ ತಲ್ವಾರೇನಿತ್ತು ಹ್ಯಾಮ್ಲೆಟ್ನ ಕೈಗೆ ಬಂತು. ಇನ್ನೊಂದು ಕಡೆ ಹ್ಯಾಮ್ಲೆಟ್ ಕುಡಿಬೇಕಿದ್ದ ಜ್ಯೂಸನ್ನು ಕುಡಿದು ಗರ್ಟ್ರೂಡ್, ಹ್ಯಾಮ್ಲೆಟ್ನ ತಾಯಿ, ಮರಣ ಹೊಂದಿದ್ದಳು. ಈಗ ಒಫೆಲಿಯಾನ ಅಣ್ಣನಾದ ಲರ್ಟಸ್ಸಿಗೆ ಕ್ಲಾಡಿಯಸ್ನ ಒಂದೊಂದೇ ಹಂತದ ಪ್ಲ್ಯಾನ್ ಎಲ್ಲ ಗೊತ್ತಾಗಿಬಿಡ್ತದೆ. ನಮ್ಮಿಬ್ಬರ ಮಧ್ಯೆ ಇಟ್ಟಂತಹ ಈ ಯುದ್ಧ ಎಲ್ಲವೂ ಕ್ಲಾಡಿಯಸ್ನ ಜಾಲ ಅನ್ನೋದು ಲರ್ಟಸ್ಸಿಗೆ ಗೊತ್ತಾಗ್ತದೆ. ಆದರೆ ಏನು ಪ್ರಯೋಜನ ಆಗೋದಿಲ್ಲ. ಅವನು ವಿಷಪೂರಿತ ತಲ್ವಾರಿಂದ ಗಾಯಗೊಂಡಿದ್ದ ಕಾರಣ ಕೆಲವೇ ಕ್ಷಣದಲ್ಲಿ ಅವನು ಸತ್ತು ಹೋಗ್ತಾನೆ. ಹ್ಯಾಮ್ಲೆಟಿಗೆ ಗೊತ್ತಾಗ್ತದೆ ತಲ್ವಾರಿಗೆ ವಿಷವನ್ನು ಸೇರಿಸಲಾಗಿತ್ತು ಅನ್ನೋದು. ನನಗೂ ಗಾಯ ಆದ ಕಾರಣ ನಾನು ಇನ್ನು ಕೆಲವೇ ಕ್ಷಣದಲ್ಲಿ ಸಾಯ್ತೇನೆ, ಆದರೆ ಸಾಯುವ ಮೊದಲು ಈ ಕ್ಲಾಡಿಯಸನ್ನು ಕೊಲ್ಲಬೇಕು ಅಂತ ಹ್ಯಾಮ್ಲೆಟ್ ಯೋಚನೆ ಮಾಡ್ತಾನೆ. ಹಾಗೂ ಅದೇ ತಲ್ವಾರಿಂದ ಕ್ಲಾಡಿಯಸ್ಸಿಗೂ ಹೊಡಿತಾನೆ. ಹಾಗೂ ಕ್ಲಾಡಿಯಸನ್ನು ಕೊಲ್ತಾ ಹ್ಯಾಮ್ಲೆಟ್ ತಾನೂ ಕೂಡ ಸಾಯ್ತಾನೆ. ನಾರ್ವೆಯ ರಾಜ ಡೆನ್ಮಾರ್ಕ್ನ ಮೇಲೆ ಯುದ್ಧಕ್ಕೆ ಹೋದಾಗ ಅಲ್ಲಿ ನೋಡುವುದು ಏನೂ ಇಲ್ಲ. ಅಲ್ಲಿರುವ ಮುಖ್ಯ ಜನಗಳೆಲ್ಲ ಪ್ರತಿಯೊಬ್ಬರು ಸತ್ತು ಹೋಗಿರ್ತಾರೆ. ಅಲ್ಲಿ ಈಗ ಉಳಿದವ ಒಬ್ಬನೇ, ಹ್ಯಾಮ್ಲೆಟ್ನ ತುಂಬ ಪ್ರಾಣ ಸ್ನೇಹಿತನಾಗಿದ್ದ ಹೊರಶಿಯೋ ಹ್ಯಾಮ್ಲೆಟ್ನ ಎಲ್ಲ ಕಥೆಗಳನ್ನು ನಾರ್ವೆಯ ರಾಜನಿಗೆ ಹೇಳ್ತಾನೆ.
ಹ್ಯಾಮ್ಲೆಟ್ಗೆ ಆದಂಥ ಮೋಸ, ಕೊನೆಯಲ್ಲಿ ಅವನ ದುರಂತ ಅಂತ್ಯ ಎಲ್ಲವನ್ನ ಹೊರಾಶಿಯು ತುಂಬ ಸುದೀರ್ಘವಾಗಿ ನಾರ್ವೆಯ ರಾಜನಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದನ್ನು ಕೇಳಿ ನಾರ್ವೆಯ ರಾಜನಿಗೆ ಹ್ಯಾಮ್ಲೆಟ್ನ ಕುರಿತು ಗೌರವ ಅಭಿಮಾನ ಮೂಡ್ತದೆ. ಅವನ ಅಂತಿಮ ಸಂಸ್ಕಾರವನ್ನು ಒಬ್ಬ ಒಳ್ಳೆಯ ವೀರ ಯೋಧನಿಗೆ ಮಾಡುವ ಸಂಸ್ಕಾರದ ರೀತಿಯಲ್ಲಿ ಮಾಡಿ ಮುಗಿಸ್ತಾನೆ. ಇಲ್ಲಿಗೆ ಈ ಕತೆ ಪೂರ್ಣಗೊಂಡಿತು. ಈ ಹ್ಯಾಮ್ಲೆಟ್ ಅನ್ನುವ ಡ್ರಾಮಾದ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಂದನೆಗಳು.